ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕಾನ ಸೀಸನ್ 12 ಬಗ್ಗೆ ಇವತ್ತಿನ ಮಂಗಳವಾರದ ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟ್ ಈಗ ತಾನೇ ಜಸ್ಟ್ ಬಂದಿದೆ ಅಂತ ಹೇಳ್ಬೋದು. ಈಗ ಒಟ್ಟಾರೆಯಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರನ್ನ ಹೊರತುಪಡಿಸಿ ಇನ್ನು ಉಳಿದಿರುವಂತಹ 7 ಜನ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ರಾಶಿಕಾ ಆಗಿರ್ಬೋದು, ಧ್ರುವ ಅಂತ, ಅಶ್ವಿನಿ ಅವರಾಗಿರ್ಬೋದು, ಕಾವ್ಯ, ರಕ್ಷಿತಾ, ಗಿಲ್ಲಿ ಇವರೆಲ್ಲರೂ ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ. ನಾನು ಈಗಾಗಲೇ ಮಂಗಳವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ತಿಳಿಸಿದ್ದೇನೆ ಅಂತ ಹೇಳ್ಬೋದು. ಅದನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊತಾ ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಮಂಗಳವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿವಾಗಿ ನಿನ್ನೆ ರಾತ್ರಿ ಅಂದ್ರೆ ಸೋಮವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈಟ್ಸ್ ಆನ್ ಆದಾಗಿನಿಂದ ಹಿಡಿದು ಇವತ್ತು ಮಂಗಳವಾರ ಸಾಯಂಕಾಲದ 6 ಗಂಟೆ ಒಳಗಿನ ಒಂದು ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು. ಹಾಗಾದ್ರೆ ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿವೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಟಾಪ್ ಇಂದ ಬಾಟಮ್ ತನಕ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅತಿ ಹೆಚ್ಚು ವೋಟ್ಗಳನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಗಿಲ್ಲಿ ಅಂತ ಹೇಳ್ಬೋದು. ನಮ್ಮ ಗಿಲ್ಲಿ ಅವರು ಒಂದು ರೀತಿಯಾಗಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಗಿಲ್ಲಿ ಡಾಮಿನೇಷನ್ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಬೆಳಗಿನ ಒಂದು ವಿಡಿಯೋನ ಎಲ್ಲರೂ ಕೂಡ ನೋಡೇ ಇರ್ತೀರಾ. ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ನಿಯರ್ಲಿ 14 ಲಕ್ಷದ ತನಕ ನಮ್ಮ ಗಿಲ್ಲಿ ಅವ್ರಿಗೆ ವೋಟಿಂಗ್ ಸಂಖ್ಯೆಯಲ್ಲಿ ವೋಟ್ಗಳು ಬಂದಿದ್ದು ಅಂತ ಹೇಳ್ಬೋದು. ಆದ್ರೆ ಈಗ ಸಾಯಂಕಾಲದ ಆಗೋದ್ರೊಳಗೆ ಒಂದು 12 ಗಂಟೆ ಅವಧಿಯಲ್ಲಿ ಅತಿ ಹೆಚ್ಚು ವೋಟ್ಗಳು ಒಂದು ಬಂದಿವೆ ಅಂತ ಹೇಳ್ಬೋದು. ಹಾಗಾದ್ರೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ 52,55,000 ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ 1 ಪೊಸಿಷನ್ ಅನ್ನ ಪಡೆದುಕೊಳ್ಳೋದ್ರ ಮೂಲಕ ಟಾಪ್ 1 ಅಲ್ಲಿ ಇರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಸಾಯಂಕಾಲ ಆಗೋದ್ರೊಳಗೆ ಒಂದು 10 ರಿಂದ 12 ಗಂಟೆ ಅವಧಿ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬರೋಬ್ಬರಿ 38 ರಿಂದ 40 ಲಕ್ಷ ವೋಟ್ಗಳು ಒಂದು 12 ಗಂಟೆ ಅವಧಿಯಲ್ಲಿ ಬಂದಿವೆ ಅಂದರೆ ಏನು ಸಾಮಾನ್ಯ ಮಾತು ಅಲ್ವೇ ಅಲ್ಲ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ 1 ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೂ ಕೂಡ ತುಂಬಾನೇ ಚೆನ್ನಾಗಿ ವೋಟ್ಗಳ ಸಂಖ್ಯೆಯಲ್ಲಿ ಬಂದಿವೆ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಬೆಳಿಗ್ಗೆ ಒಂದು 7 ಲಕ್ಷದ ತನಕ ವೋಟ್ಗಳು ಬಂದಿದ್ದು, ಆದ್ರೆ ಈಗ ಸಾಯಂಕಾಲದ ಆಗೋದ್ರೊಳಗೆ ಅವರಿಗೂ ಕೂಡ ನಿಯರ್ಲಿ ಅವ್ರಿಗೂ ಕೂಡ ಒಂದು 10 ರಿಂದ 12 ಲಕ್ಷದ ಒಂದು ಡಿಫ್ರೆನ್ಸ್ ಅಲ್ಲಿ ಹೆಚ್ಚಿಗೆ ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ಈಗ ಅವರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 26,75,000 ವೋಟ್ಗಳನ್ನ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಎರಡನೇದಾಗಿ ಅತಿ ಹೆಚ್ಚು ವೋಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಟಾಪ್ 2 ಅಲ್ಲಿ ಕೂಡ ಈಗ ಸದ್ಯದ ವೋಟಿಂಗ್ ರಿಸಲ್ಟ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಅತಿ ಹೆಚ್ಚು ವೋಟ್ಗಳನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಅಂತ ಹೇಳ್ಬೋದು. ನಮ್ಮ ಕಾವ್ಯರಿಗೂ ಕೂಡ ತುಂಬಾನೇ ಚೆನ್ನಾಗಿ ವೋಟ್ಗಳು ಬರ್ತಿವೆ ಅಂತ ಹೇಳ್ಬೋದು. ಬೆಳಿಗ್ಗೆ ಅವರಿಗೆ 5.5 ಲಕ್ಷ ವೋಟ್ಗಳು ಬಂದಿದ್ದವು. ಈಗ ಸಾಯಂಕಾಲದ ಆಗೋದ್ರೊಳಗೆ ಅವ್ರಿಗೂ ಕೂಡ ಒಂದು 10 ರಿಂದ 12 ಲಕ್ಷ ವೋಟ್ಗಳ ಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈಗ ಸಾಯಂಕಾಲದ ಆಗೋದ್ರೊಳಗೆ 17,90,000 ವೋಟ್ಗಳನ್ನು ನಮ್ಮ ಕಾವ್ಯ ಶೈವ ಅವರು ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ನೋಡ್ತಾ ಹೋದಾದ್ರೆ ಟಾಪ್ 3 ಅಲ್ಲಿ ಇರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು. ನಮ್ಮ ಗಿಲ್ಲಿ ಅವರಿಗೆ 52,55,000 ವೋಟ್ಗಳು ಬಂದರೆ ರಕ್ಷಿತಾ ಶೆಟ್ಟಿ ಅವರಿಗೆ ನಮ್ಮ 26,75,000 ವೋಟ್ಗಳು ಬಂದಿವೆ. ಅದರ ಜೊತೆಗೆ ಕಾವ್ಯ ಅವರಿಗೆ 17,90,000 ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇವರು ಮೂವರು ಕೂಡ ಇವತ್ತಿನ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಒಟ್ಟಿನಲ್ಲಿ ಇವರು ಮೂವರು ಕೂಡ ಡಾಮಿನೇಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರಿಗೂ ಕೂಡ ಬೆಳಿಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಒಂದು 5 ಲಕ್ಷದ ತನಕ ಅವರಿಗೆ ವೋಟ್ಗಳು ಬಂದಿದ್ದವು. ಈಗ ಸಾಯಂಕಾಲದ ಆಗೋದ್ರೊಳಗೆ ಅವರಿಗೂ ಕೂಡ 17,15,000 ವೋಟ್ಗಳನ್ನ ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಮ್ಮ 3ನೇ ಸ್ಥಾನಕ್ಕೂ ಅದರ ಜೊತೆಗೆ 4ನೇ ಸ್ಥಾನಕ್ಕೂ ಒಂದು ಬಿಗ್ ಕಾಂಪಿಟೇಷನ್ ನಡೀತಾ ಇದೆ. ಅದು ಕಾವ್ಯ ಹಾಕಿ ನಮ್ಮ ಅಶ್ವಿನಿ ಅವರ ನಡುವೆ ಅಂತ ಹೇಳ್ಬೋದು. ನಮ್ಮ ಕಾವ್ಯ ಅವರಿಗೆ 17,90,000 ವೋಟ್ಗಳು ಬಂದರೆ ಅಶ್ವಿನಿ ಗೌಡ ಅವರಿಗೆ 17,15,000 ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರಬಹುದು ಕೇವಲ ಒಂದು 60 ರಿಂದ 70,000 ಒಂದು ವೋಟಿಂಗ್ ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣಬಹುದಾಗಿದೆ. ಈ ಒಂದು ಪೊಸಿಷನ್ ನಾಳೆ ಬೆಳಿಗ್ಗೆ ಆಗೋದ್ರೊಳಗೆ ಹೆಚ್ಚು ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ. ನೋಡೋಣ ನಮ್ಮ ಕಾವ್ಯ ಅವರೇ 3ನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾರ ಅಥವಾ ನಮ್ಮ ಅಶ್ವಿನಿ ಗೌಡ ಅವರನ್ನು ಓವರ್ಟೇಕ್ ಮಾಡಿ 3ನೇ ಸ್ಥಾನಕ್ಕೆ ಬರ್ತಾರ ಅಥವಾ 4ನೇ ಸ್ಥಾನದಲ್ಲಿ ಉಳಿದುಕೊಳ್ತಾರ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಮ್ಯೂಟೆಂಟ್ ರಘು ಅಂತ ಹೇಳ್ಬೋದು. ನಮ್ಮ ರಘು ಅವರಿಗೆ ಬೆಳಿಗ್ಗೆ ಒಂದು 4 ಲಕ್ಷದ ತನಕ ಅವರಿಗೆ ವೋಟ್ಗಳು ಬಂದಿತ್ತು ಅಂತ ಹೇಳ್ಬೋದು. ಈಗ ಸಾಯಂಕಾಲದ ಆಗೋದ್ರೊಳಗೆ ಅವರಿಗೂ ಕೂಡ 12,45,000 ವೋಟ್ಗಳನ್ನ ನಮ್ಮ ರಘು ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನೋಡ್ತಾ ಹೋದಾದ್ರೆ 5ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಬಾಟಮ್ 3 ಅಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಕೇವಲ 7 ಜನರು ಇರೋದ್ರಿಂದ ಇವರು ಕೂಡ ಬಾಟಮ್ 3 ಅಲ್ಲಿ ಇರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು. ಇನ್ನು
6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು. ಇವರು ಕೂಡ ಬಾಟಮ್ 2 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಾಗಿ ಡೇಂಜರ್ ಜೋನ್ ಅಲ್ಲಿ ನಮ್ಮ ಧ್ರುವಂತ್ ಅವರು ಮುಂದುವರ್ಕೊಂಡು ಬರ್ತಾ ಇದ್ದಾರೆ. ಈಗ ನೋಡ್ತಾ ಹೋಗೋದಾದ್ರೆ ನಮ್ಮ ಧ್ರುವಂತ್ ಅವರಿಗೆ ಬೆಳಿಗ್ಗೆ ಒಂದು 2,80,000 ಓಟ್ಗಳು ಬಂದಿದ್ದು ಅಂತಾನೆ ಹೇಳ್ಬೋದು. ಈಗ ಸಾಯಂಕಾಲದ ಆಗುದ್ರಲ್ಲಿ ಅವರಿಗೆ 7,60,000 ಓಟ್ಗಳನ್ನ ನಮ್ಮ ಧ್ರುವಂತ್ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು 6ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. 6th ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೊನೆಯ ಸ್ಥಾನ ಅಂದ್ರೆ 7ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ಬೆಳಿಗ್ಗೆ ಒಂದು 2,60,000 ತನಕ ಓಟ್ಗಳು ಬಂದಿದ್ದು. ಈಗ ಸಾಯಂಕಾಲದ ಆಗೋದ್ರೊಳಗೆ ಅವರಿಗೂ ಕೂಡ 6,35,000 ಓಟ್ಗಳನ್ನ ನಮ್ಮ ರಾಶಿಕಾ ಶೆಟ್ಟಿ ಅವರು ಪಡೆದುಕೊಳ್ಳುವುದರ ಮೂಲಕ ಈಗ ಸದ್ಯದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 7ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ರಘು ಧ್ರುವಂತ್ ಹಾಗೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರೆಲ್ಲರೂ ಕೂಡ ನೋಡ್ತಾ ಹೋದಾದ್ರೆ ಬಾಟಮ್ 3 ಅಲ್ಲಿ ಇದ್ದಾರೆ. ಗಿಲ್ಲಿ, ರಕ್ಷಿತಾ, ನಮ್ಮ ಕಾವ್ಯ ಅವರು ಟಾಪ್ 3 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಗೆ 7 ಜನರ ಪೈಕಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಅಕಸ್ಮಾತ್ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಇದರಲ್ಲಿ ನಮ್ಮ ರಾಷ್ಟ್ರಿಕ ಹಾಗೆ ನಮ್ಮ ಧ್ರುವಂತ್ ಅವರು ತುಂಬಾನೇ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ನಮ್ಮ ಫೇವರೇಟ್ ಸ್ಪರ್ಧಿ ಯಾರಾದ್ರೂ ಇದ್ರೆ ಬೇಗ ಬೇಗ ವೋಟ್ ಹಾಕಿ ಅಂತ ಕೇಳ್ಕೊತಾ ಏನ್ ಬೇಕಾದ್ರೂ ಟ್ವಿಸ್ಟ್ ಗಳು ಕೂಡ ಇರಬಹುದು. ಒಂದು ಶಾಕಿಂಗ್ ಎಲಿಮಿನೇಷನ್ ಕೂಡ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಕಸ್ಮಾತ್ ಯಾರಾದ್ರೂ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನು ಕೂಡ ಔಟ್ ಮಾಡುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಬೇಗ ಬೇಗ ನಿಮ್ಮ ಫೇವರೇಟ್ ಸ್ಪರ್ಧಿಗೆ ಹೋಗಿ ವೋಟ್ ಮಾಡಿ ಅಂತ ಕೇಳ್ಕೊತಾ ನಿಮ್ಮ ಪ್ರಕಾರ ಈ ಒಂದು 7 ಜನರ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಅಪ್ಡೇಟ್ ನೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.